ಆರ್ ದೇವರಾಜ ಅರಸ್ತುಂಗ ಅಂತ. ನನ್ನ ದೇವರಾಜ ಅರಸು ವಂಶಸ್ಥರು. ಮನೆತನದಲ್ಲಿ ತಲೆಮಾರಿನಿಂದ ಒಟ್ಟು 7ರಿಂದ 8 ತಲೆಮಾರು ತನಕ ನಮ್ಮಲ್ಲಿ ದೇವರಾಜರ್ಸು, ಕೆಂಪರಾಜರ್ಸು. ಪ್ರತಿ ಹಿರಿ ಮಗನಿಗೆ ಕಿರಿ ಮಗನಿಗೆ ನಾವು ಅದನ್ನು ಇಟ್ಕೊಂಡೇ ಬಂದಿದ್ದೀವಿ. ಮಕ್ಕಳೆಲ್ಲ ತೀರ್ಕೊಂಡಿದ್ದಾಯಿತು. ಅಲ್ಲಿ ಏನು 200 ಎಕರೆ ಗೋಮಾಳ ಇತ್ತು ಮತ್ತು ದನ ಎಲ್ಲ ಇತ್ತಲ್ಲ, ಎಲ್ಲ ನೋಡೋರು ದಿಕ್ಕಿಲ್ದಾನೆ ಪೂರ್ತಿ ಅದೆಲ್ಲ ಅರಮನೆಯ ವರ್ಷಕ್ಕೆ ಕೊಟ್ಟೋಗುತ್ತೆ. ಕಾಡೆಲ್ಲ ಅವ್ರು ಯಾರ್ಯಾರೋ ಉತ್ಕೊಂಡ್ಬಿಡ್ತಾರೆ. ಪುನಃ ದೇವರಾಜರ್ಸ್ನವ್ರ ತಂದೆಗೆ 3 ಜನ ಮಕ್ಕಳು. ಒಬ್ಬರು ಡಿ ದೇವರಾಜರ್ಸು, ಡಿ ಕೆಂಪರಾಜರ್ಸು ಮತ್ತು ಡಿ ಪುಟ್ಟರಾಜರ್ಸ್ ಅಂತ. ಆ ಪುಟ್ಟರಾಜರ್ಸ್ ಅನ್ನೋರು ಚಿಕ್ಕ ವಯಸ್ಸಿನಲ್ಲೇ ಒಂದು 5-6 ವರ್ಷದಲ್ಲೇ ಅವ್ರು ತೀರ್ಕೊಂಬಿಡ್ತಾರೆ. ಈ ಪಿಕ್ಚರ್ ಪ್ರೊಡ್ಯೂಸ್ ಮಾಡೋಕ್ಕೆ ಮುಂಚೆಲೇ ಅವ್ರಿಗೆ ಆರ್ಥಿಕವಾಗಿ ಮುಗ್ಗಟ್ಟಾಗುತ್ತೆ. ಆಗ ಇರೋ ಆಸ್ತಿಗಳನ್ನೆಲ್ಲನೂ ವಿಲೇವಾರಿ ಮಾಡಿಬಿಟ್ಟು ಮನೇನ ನಾವು ಸ್ವಂತ ಚಿಕ್ಕಮ್ಮನೇ ಅಲ್ವಾ, ಚಿಕ್ಕಮ್ಮನಿಗೆ ಅಂದರೆ ನಮಗೆ ಕೊಟ್ಬಿಟ್ಟು ಇನ್ನು ಮಿಕ್ಕಿದ ಆಸ್ತಿನ ನಾವು ಒಂದು ಅರ್ಧ ಪರ್ಚೇಸ್ ಮಾಡಿದ್ವಿ. ಸೊ ಹಾಗಾಗಿ ನಾವು ಆ ಮನೆ ನಮ್ಮ ವಶಕ್ಕೆ ಬಂತು. ಸರ್, ಮೊದಲಿಗೆ ನಿಮ್ಮ ಪರಿಚಯ ಮಾಡ್ತೀವಿ. ನನ್ನ ಹೆಸರು ಆರ್ ದೇವರಾಜ ಅರಸ್ತುಂಗ ಅಂತ. ನನ್ನ ದೇವರಾಜ ಅರಸು ವಂಶಸ್ಥರು. ಅವರ ಮಗ ಅಲ್ಲ, ಅವರ ತಮ್ಮನ ಮಕ್ಕಳು. ಅಂದರೆ ನಾವು ಅವರ ತಂದೆಯ ತಾಯಿ ಅಂದರೆ ದೇವರಾಜಸ್ನವ್ರ ತಾಯಿನೂ ನಮ್ಮ ಅಜ್ಜಿನೂ ಅಕ್ಕ ತಂಗಿಯರು. ಮತ್ತು ಅವ್ರ ತಂದೆದಿರಿಬ್ಬರೂ ಅಣ್ಣ ತಮ್ಮದಿರು, ಆ ಥರ ಕಸಿನ್ಸು. ಆ ಥರದಲ್ಲಿ ನಮ್ಮ ಸಂಬಂಧ. ಆಮೇಲೆ ನಾವು ಈಗ ಅವ್ರು ಏನು ಇದೆಯಲ್ಲ ಮನೆ, ಅದು ನಮ್ಮ ಅದು ದೇವರಾಜಸ್ನವ್ರು ಹುಟ್ಟಿದ ಮನೆ. ಅದನ್ನು ಕಲ್ಲಳ್ಳಿದಲ್ಲ, ಇಲ್ಲಿ ಬೆಟ್ಟತುಂಗದಲ್ಲಿ. ಅದನ್ನೇ ನಿಮ್ಗೆ ಮೇಯ್ನಾಗಿ ಯಾಕೆಂದ್ರೆ ಯಾಕೆ ಮಿಸ್ಕನ್ಸೆಪ್ಷನ್ ಅನ್ನೋದು ಹೇಳಕ್ಕೆ ಬಂದಿದ್ದು. ದೇವರಾಜಸ್ನವರ ತಾತ ದೊಡ್ಡದನದ ಕೆಂಪರಾಜಯ್ಯ ಅಂತ. ಅವ್ರಿಗೆ 200ರಿಂದ 300 ಹಳ್ಕಾರು ಅಂತಹ ದನಗಳಿದೆಯಲ್ಲ ಅದು. ಮತ್ತು 200 ಎಕರೆ ಇಲ್ಲಿ ಬೆಕ್ರೆ ಹತ್ರ ಒಂದು 200ರಿಂದ 300 ಎಕರೆ ಫ್ಲ್ಯಾಟ್ ಇತ್ತು, ಕಾಡು. ಈ ದನನ ಮೇಯಿಸ್ಕೊಳ್ಳೋದಕ್ಕೋಸ್ಕರನೇ ಅದೊಂಥರ ಗೋಮಾಳ ಅಂತೀವಲ್ಲ ಅದು. ಮತ್ತು ಇವರು 200 ಹಳ್ಕಾರು ಇದಕ್ಕೆ ಒಡೆಯರಾಗಿದ್ದರು. ಅವರು ದೊಡ್ಡದನದ ಕೆಂಪರಾಜಯ್ಯ ಅಂತ. ಅವ್ರಿಗೆ 200 ಹಳ್ಕಾರು ಹಸುಗಳು ಮತ್ತು 300 ಎಕರೆ ಕಾಡಿನ ಗೋಮಾಳ. ಇಲ್ಲಿ ನಮ್ಮ ಬೆಟ್ಟತುಂಗದಲ್ಲಿ 60ರಿಂದ 70 ಎಕರೆ ಆಸ್ತಿ ಇತ್ತು. ಅವು ದೊಡ್ಡ ಜಮೀನ್ದಾರರು. ಮತ್ತು ಆ 200 ಇದಕ್ಕೆ ಇದು ಮತ್ತು ಮೈಸೂರು ಇಲ್ಲಿಗೆ ಮೈಸೂರಲ್ಲಿ ಹಸಿನ ತೊಟ್ಟಿ ಅಂತಿದೆ, ಅಲ್ಲಿಗೆ ಇವರು ಇದು ಕೊಡಬೇಕಿತ್ತು, ಅದ್ರ ಲೆಕ್ಕಗಳು ಎಲ್ಲನೂ. ಆ ಥರದ ಒಂದು ಲಿಂಕ್ ಇತ್ತು ಆ್ಯಕ್ಚುಲಿ. ಸೊ ಈ ದೊಡ್ಡದನದ ಕೆಂಪರಾಜಯ್ಯ ಅವ್ರಿಗೆ 2 ಗಂಡು ಮಕ್ಕಳು, ದೇವರಾಜರ್ಸ್ ಅಂತ. ಇನ್ನೊಬ್ಬರ ಹೆಸರು ಅದು ಉಲ್ಲೇಖ ಇಲ್ಲ ಅವ್ರ ಜೀವನ ಚರಿತ್ರೆಯಲ್ಲಿ. ಅವರು ಇಲ್ಲಿ ಚುಂಚನಕಟ್ಟೆಯ ದನಗಳ ಜಾತ್ರೆಗೆ ಹೋಗಿರ್ತಾರೆ. ಆ ದನಗಳ ಜಾತ್ರೆಗೆ ಹೋದಾಗ ಕಾಲರಾಗೆಲ್ಲ ಮಲೇರಿಯಾ ಬರ್ತಿತ್ತಲ್ಲ, ಮಲೇರಿಯಾ ಬಂದ್ಬಿಟ್ಟು ಅವರು ತಂದೆ ಮಗ ಇಬ್ರಿಗೂ ಇಬ್ಬರು ಮಕ್ಳಿಗೂ, ಅದು ದೊಡ್ಡದನ ಕೆಂಪರಾಜನ 2 ಮಕ್ಳಿಗೂ ಮದುವೆ ಆಗಿರ್ತದೆ. ಆ ಮೊದಲನೇ ಮಗನ ಹೆಸರು ಹುಲ್ಲಟ್ಟಿ ದೇವರಾಜರ್ಸ್ ಅಂತ. ಅಂದರೆ ನಮ್ಮ ಆ ಮನೆ ಮುಂಚೆ ಹುಲ್ಲನ್ನು ಮಾಡಿತ್ತು. ಆಮೇಲೆ ಅದನ್ನು ಮಂಗಳೂರು ಹಂಚು, ಕೊಡವಲು ಹಂಚು, ಆಮೇಲೆ ನಾಡು ಹಂಚು, 3 ಥರದ ರೂಪಾಂತರನ ನೀವು ಆ ಮನೆ ನೋಡಿದಾಗ ಗೊತ್ತಾಗುತ್ತೆ. ಆ ಥರ ಆಯಿತು. ಸೊ ಆಗ ಅವ್ರಿಗೆ ಅನಂತಮಣ್ಣಿ ಅಂತ, ಈಗ ಕಲ್ಲಳ್ಳಿ ಮನೆ ಈಗ ಏನು ಹೇಳ್ತಿರಲ್ಲ, ಆ ಮನೆಯಿಂದ ಇವ್ರಿಗೆ ಮದುವೆ ಆಗಿತ್ತು. ಈ ದೊಡ್ಡದನದ ಕೆಂಪರಾಜಯ್ಯನ ಮೊದಲನೇ ಮಗ ಹುಲ್ಲಟ್ಟಿ ದೇವರಾಜರ್ಸ್ಗೆ ಅನಂತಮಣ್ಣಿ ಅಂತ ಅವ್ರನ್ನ ಇಲ್ಲಿಗೆ ಮದುವೆ ಮಾಡಿತ್ತು, ಬೆಟ್ಟತುಂಗಕ್ಕೆ. ಗೊತ್ತಾಯ್ತಾ? ಹಾಗಾಗಿ ಅಜ್ಜಿ ಅವ್ರ ಹೆಸರು ಅನಂತಮಣ್ಣಿ ಅಂತ. ಆಯಿತಾ? ಅವರು ಕಲ್ಲಳ್ಳಿಯಿಂದ ಇಲ್ಲಿ ಬೆಟ್ಟತುಂಗಕ್ಕೆ ಈ ದೊಡ್ಡದನದ ಕೆಂಪರಾಜಯ್ಯನ ಮೊದಲನೇ ಮಗ ಹುಲ್ಲಟ್ಟಿ ದೇವರಾಜರ್ಸ್ ಅಂತ ಅವ್ರಿಗೆ ಮದುವೆ ಆಗಿತ್ತು. ಗೊತ್ತಾಯ್ತಾ? ಆಗ ಈಗ ಯಾವಾಗ ಮಲೇರಿಯಾ ಬಂದು ಇವರು ಇದಾಗೋಗುತ್ತೆ, ಅವರು ಇಲ್ಲಿ ನಮ್ಮ ಮೇಲ್ಗಡೆ ಬೆಟ್ಟ ಇದೆಯಲ್ಲ, ಇಲ್ಲಿ ಸಿಡಿಲ್ ಮಲ್ಲಿಕಾರ್ಜುನ ಸ್ವಾಮಿ, ಆಗ ಯಾರು ಊರುಗಳಿಗೆ ಬರ್ತಿರಲಿಲ್ಲ. ಒಂದು 3-4 ದಿವಸ ದೂರದಲ್ಲೇ, ಅಂದರೆ ಯಾವುದೋ ಇದರಲ್ಲಿ ಇದ್ದು ಆಮೇಲೆ ಊರಿಗೆ ಪ್ರವೇಶ ಇತ್ತು. ಆಗ ತುಂಬಾ ಕಟ್ಟುನಿಟ್ಟಿತ್ತು, ಯಾಕೆಂದರೆ ಸಾಂಕ್ರಾಮಿಕ ರೋಗ ಆದ್ದರಿಂದ ರೋಗಗಳು ಬಂದುಬಿಡುತ್ತೆ. ಆ ಥರಕ್ಕೆ ಭಯಪಟ್ಟು ಯಾರೂ ಊರಿಗೆ ಸೇರಿಸ್ತಿರ್ಲಿಲ್ಲ. ಆ ತಂದೆ ಮಕ್ಕಳು ಇಬ್ಬರೂ ಬೆಟ್ಟದಲ್ಲಿದ್ದು ಅಲ್ಲಿ 2-3 ದಿವಸ ಇದ್ದು, ಇವರು ಚುಂಚನಕಟ್ಟೆಯಿಂದ ಅಲ್ಲಿದ್ದಾರೆ ಅಂತ ವಿಷಯ ಗೊತ್ತಾಗಿ ಅಜ್ಜಿ ಅನಂತಮಣ್ಣಿ ಅಂತ ಹೇಳಿದ್ನಲ್ಲ, ಅವರು ಒಂದು ಇದಕ್ಕೆ ಮಂಕ್ರಿಗೆ ಆಗೆಲ್ಲ ಬುಟ್ಟಿಗಳು, ಬಿದಿರಿನ ಬುಟ್ಟಿಲಿ ದವಸ ಧಾನ್ಯಗಳು ತೊಗೊಂಡು ಆ ದೇವ್ರಿಗೆ ಹೆಣ್ಕಾಯಿ ಮಾಡಿಸ್ಕೊಂಬರೋದಕ್ಕೆ ಎಲ್ಲ ತೊಗೊಂಡು, ಇನ್ನೇನೋ ಊರಿಂದ ಅಲ್ಲಿ ಮುಂದ್ಗಡೆ ಅಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ ನಮ್ಮ ಬೆಟ್ಟತುಂಗದಲ್ಲಿ, ಹೋಗಬೇಕು ಅನ್ನೋಷ್ಟೊತ್ತಿಗಾಗಲೇ ಅವರು ಅಲ್ಲಿ ತೀರ್ಕೊಂಡಿದ್ದ ಸುದ್ದಿ ಬರುತ್ತೆ. ಗಂಡ ಮತ್ತು ಮಾವ ಎಲ್ಲ ತೀರ್ಕೊಂಡಿರೋ ಸುದ್ದಿ. ಆಯಿತಾ? ಹಾಗಾಗಿ ಅವರ 2 ಗಂಡು ಮಕ್ಕಳು, ಮಾವ 3 ಜನನೂ ಮಲೇರಿಯಾದ ಅಂದರೆ ಕಾಲರದಲ್ಲಿ
ಬೇದಿ ಅಲ್ಲೇ ನೀರಿನ ಇನ್ಫೆಕ್ಷನ್ ಆಗಿ ಕಾಲರದಿಂದ ಅವರು ತೀರ್ಕೊತಾರೆ. ಸೊ ಹಾಗಾಗಿ ಅಲ್ಲಿಗೆ ಅವ್ರದ್ದು ಇದಾಗೋಗುತ್ತೆ. ಸೊ ಆಗ ಆ ಮನೇನ ಈ ಅನಂತಮಣ್ಣಿ ಅಂತ ಹೇಳಿದ್ನಲ್ಲ, ಆ ದೇವರಾಜಸ್ನ ಅಜ್ಜಿ ಅವರೇನೆ ಆ ಮನೇನ ನೋಡ್ಕೊತಾ ಇರ್ತಾರೆ. ಅವರ ಮೊದಲನೇ ಮಗನೇ, ಅವ್ರ ಹೆಸರು ದೇವರಾಜರ್ಸ್ ಅಂತಾನೆ. ನಮ್ಮ ಮನೆತನದಲ್ಲಿ ತಲೆಮಾರಿನಿಂದ ಒಟ್ಟು 7ರಿಂದ 8 ತಲೆಮಾರು ತನಕ ನಮ್ಮಲ್ಲಿ ದೇವರಾಜರ್ಸು, ಕೆಂಪರಾಜರ್ಸು, ದೇವರಾಜ ಚಿಕ್ಕಿಯರ್ಸು, ಇವು 3 ಹೆಸರನ್ನ ನಾವು ಪ್ರತಿ ಹಿರಿ ಮಗನಿಗೆ ಕಿರಿ ಮಗನಿಗೆ ನಾವು ಅದನ್ನು ಇಟ್ಕೊಂಡೇ ಬಂದಿದ್ದೀವಿ. ಕಾರಣ ಏನಂತಂದರೆ ಆ ತಾತನ ಹೆಸರು ನೆನಪಿರಲಿ ಅನ್ನೋ ದೃಷ್ಟಿಯಿಂದ, ಗೊತ್ತಾಯ್ತಾ? ಸೊ ಹಾಗಾಗಿ ಅದು ದೇವರಾಜರ್ಸ್ ಅನ್ನೋದು ನಮ್ಮ ಫ್ಯಾಮಿಲಿಲಿ ಒಂಥರ ಸರ್ನೇಮ್ ಆಗಿ ಉಳ್ಕೊಂಬಿಟ್ಟಿದೆ. ಸೊ ಅವ್ರು ತನ್ನ ಮಗನ ಹೆಸರು ದೇವರಾಜರ್ಸ್ ಅಂತಾನೆ, ಆಯಿತಾ? ಸೊ ಅವ್ರಿಗೆ ಪುನಃ ಇದೇ ಕಲ್ಲಳ್ಳಿಯಿಂದ ಈ ಅನಂತಮಣ್ಣಿನೇ ಯಾವುದೇ ಈಗ ಅಲ್ಲಿ ಹೋಗ್ತಿರಲ್ಲ ಆ ಮನೆಯಿಂದನೇ ಚೆಲುವಾಜಮ್ಮಣ್ಣಿ ಅನ್ನೋ ಒಬ್ಬರನ್ನ ಮಗಳನ್ನು ತರ್ತಾರೆ. ಯಾರು? ಸೋದರ ಮಾವನ ಮಗಳು. ದೇವರಾಜರ್ಸ್ನವರ ಅಜ್ಜಿ ಹೇಳಿದ ಅನಂತಮಣ್ಣಿಗೆ 3 ಜನ ಅಕ್ಕ ತಂಗಿರು ಮತ್ತು ಒಬ್ಬ ಅಣ್ಣ ಪದ್ಮರಾಜರ್ಸ್ ಅಂತ ಕಲ್ಲಳ್ಳಿಲಿ. ಪದ್ಮರಾಜರ್ಸ್ ಗೌರಮಣ್ಣಿ, ಅವರ ಮಗಳೇ ಚೆಲುವಾಜಮ್ಮಣ್ಣಿ ಅಂತ. ಅವ್ರಿಗೆ ಈ ದೇವರಾಜರ್ಸ್ನ ಸೋದರ ಮಾವನ ಈ ಯಾರು ತಂಗಿ ಮಗನಿಗೇನೆ ಕೊಟ್ಟು ಮದುವೆ ಮಾಡ್ತಾರೆ. ಅವರು ಮೊದಲ ಬಾಣಂತನದಲ್ಲೇ ತಾಯಿ ಮತ್ತು ಮಗು ಇಬ್ಬರು ತೀರ್ಕೊಂಬಿಡ್ತಾರೆ, ಗೊತ್ತಾಯ್ತಾ? ಸೊ ಆಗೇನಾಗುತ್ತೆ, ಆ ಮನೇಲಿ ಯಾವ ಗಂಡು ದಿಕ್ಕಿರಲಿಲ್ಲ. ಸೊ ಆಗ ಅವ್ರೇನು ಮಾಡ್ತಾರೆ, ಈ ಅಳಿಯನ್ನೇ ಅಂದರೆ ಈ ದೇವರಾಜಸ್ನ ಹುಲ್ಲಟ್ಟಿ ದೇವರಾಜಸ್ನ ಮಗನೇ ತಮ್ಮ ಸೋದರಳಿಯನ್ನೇ ಮನೆವಾಳ್ತನ ಅಂತ ಹೇಳ್ತೀವಲ್ಲ, ಮನೆವಾಳ್ತನಕ್ಕೆ ಅವ್ರನ್ನ ಇಟ್ಕೊಂಡು ಈ ಗೌರಮಣ್ಣಿ ಅಂತ, ಈ ಪದ್ಮರಾಜಸ್ ಹೆಂಡತಿ ಗೌರಮಣ್ಣಿ ಅಂತ ಹೇಳಿದ್ನಲ್ಲ, ಅವರ ಸ್ವಂತ ತಂಗಿ ಮಗಳು ದೇವಿರಮಣ್ಣಿ ಅಂತ ದೇವರಾಜಸ್ನವರ ಸ್ವಂತ ತಾಯಿ, ಅವ್ರನ್ನ ಅವ್ರ ತಂದೆಗೆ 2ನೇ ಮದುವೆ ಮಾಡಿ ಅವ್ರನ್ನ ಮನವಾಳ್ತನಕ್ಕೆ ಇಟ್ಕೊಳ್ತಾರೆ, ಗೊತ್ತಾಯ್ತಾ? ಅವ್ರ ದೇವರಾಜಸ್ನವ್ರ ತಂದೆ ದೇವರಾಜರ್ಸೇನೆ ಬೆಟ್ಟದ ತುಂಗ ಮತ್ತು ಕಲ್ಲಳ್ಳಿ 2 ಮನೆಗಳದ್ದು ನೋಡ್ಕೊತಿರ್ತಾರೆ. ಇಲ್ಲಿ ಅಜ್ಜಿ ಇದ್ರಲ್ಲ ಅನಂತಮಣ್ಣಿ, ಇಲ್ಲಿ 2 ಪ್ರಾಪರ್ಟಿ, ಅಲ್ಲಿ ಗೌರಮಣ್ಣಿ ಮತ್ತು ದೇವಿರಮಣ್ಣಿ ಅಲ್ಲಿ ಅತ್ತೆ ಸೊಸೆರು ಅಲ್ಲಿರ್ತಾರೆ. ಇಲ್ಲಿ ಅನಂತಮಣ್ಣಿ ಅಂತ ಹೇಳಿದ್ನಲ್ಲ, ಅನಂತಜ್ಜಿ ಅಂತ ನಾವು ಕರೀತಿದ್ದು, ಆ ಅನಂತಜ್ಜಿ ಇಲ್ಲಿ ತುಂಗುದ ಆಸ್ತಿನ ಅಷ್ಟೊತ್ತಿಗೆ ಯಾವಾಗ ಅವರು ಮಕ್ಕಳೆಲ್ಲ ತೀರ್ಕೊಂಡಿದ್ದಾಯಿತು, ಅಲ್ಲಿ ಏನು 200 ಎಕರೆ ಗೋಮಾಳ ಇತ್ತು ಮತ್ತು ದನ ಎಲ್ಲ ಇತ್ತಲ್ಲ, ಎಲ್ಲ ನೋಡೋರು ದಿಕ್ಕಿಲ್ದಾನೆ ಪೂರ್ತಿ ಅದೆಲ್ಲ ಅರಮನೆಯ ವರ್ಷಕ್ಕೆ ಕೊಟ್ಟೋಗುತ್ತೆ. ಕಾಡೆಲ್ಲ ಅವ್ರು ಯಾರ್ಯಾರೋ ಉತ್ಕೊಂಡ್ಬಿಡ್ತಾರೆ. ಅದು ಕಂದಾಯ ಎಲ್ಲ ಕಟ್ಟಿ ಇದು ಮಾಡಲಿಲ್ಲ ಅಂದರೆ ಲ್ಯಾಪ್ಸ್ ಆಗೋಯ್ತಿತ್ತಲ್ಲ ಸರ್ಕಾರ ವರ್ಷಕ್ಕೆ, ಹಾಗಾಗಿ ಅಲ್ಲಿ ಹೊರಟೋಯ್ತು ಆಸ್ತಿ. ಇಲ್ಲಿ ಮಾತ್ರ ಉಳ್ಕೊಂತು 60ರಿಂದ 70 ಎಕರೆ ಮನೆ. ಹಾಗಾಗಿ ಈಗ ಇಲ್ಲಿ ಉಳ್ಕೊಂತು. ಸೊ ಅವ್ರು 2 ಕಡೆಯಲ್ಲೂ ಓಡಾಡ್ಕೊಂಡಿರ್ತಾರೆ. ಪುನಃ ದೇವರಾಜರ್ಸ್ನವ್ರ ತಂದೆಗೆ 3 ಜನ ಮಕ್ಕಳು, ಒಬ್ಬರು ಡಿ ದೇವರಾಜರ್ಸು, ಡಿ ಕೆಂಪರಾಜರ್ಸು ಮತ್ತು ಡಿ ಪುಟ್ಟರಾಜರ್ಸ್ ಅಂತ. ಆ ಪುಟ್ಟರಾಜರ್ಸ್ ಅನ್ನೋರು ಚಿಕ್ಕ ವಯಸ್ಸಿನಲ್ಲೇ ಒಂದು 5-6 ವರ್ಷದಲ್ಲೇ ಅವ್ರು ತೀರ್ಕೊಂಬಿಡ್ತಾರೆ. ಆಗ ಇಬ್ಬರೇ ಉಳ್ಕೊಳ್ಳೋದು, ಡಿ ದೇವರಾಜರ್ಸು, ಡಿ ಕೆಂಪರಾಜರ್ಸು, ಗೊತ್ತಾಯ್ತಾ? ಅಷ್ಟರೊಳಗೆ ದೇವರಾಜರ್ಸ್ನವ್ರಿಗೆ 6ರಿಂದ 7 ವರ್ಷ ಇದ್ದಾಗ ಅವ್ರ ತಂದೆ ದೇವರಾಜರ್ಸ್ ಅಂತ ಹೇಳಿದ್ನಲ್ಲ ಇಲ್ಲಿ ಅವರು ತೀರ್ಕೊತಾರೆ. ಅವ್ರು ತೀರ್ಕೊಂಡ್ಮೇಲೆ ಏನಾಯ್ತದೆ, ಈಗ 2 ಗಂಡು ಮಕ್ಕಳಿದ್ರಲ್ಲ, ಈ ಹಿರಿಯ ಮಗ ಈ ದೇವರಾಜರ್ಸ್ನ ಕಲ್ಲಳ್ಳಿಗೆ ದತ್ತು ತೊಗೊತಾರೆ ಸೋದರ ಮಾವನ ಮನೆಗೆ, ಅಂದರೆ ಅಜ್ಜಿ ಮನೆಗೇ ಅವ್ರು ದತ್ತು ಆಗೋಯ್ತಾರೆ. ಇಲ್ಲ ಪುಟ್ಟರಾಜರ್ಸ್ ಅಲ್ಲ, ಕೆಂಪರಾಜರ್ಸು, ಇದು ಸಿನಿಮಾ ಆ್ಯಕ್ಟ್ರ್ ಅಂತ ಹೇಳಿದ್ನಲ್ಲ, ನಳದಮಯಂತಿ, ರಾಜವಿಕ್ರಮ ಮತ್ತು ಈ ಜೀವನ ನಾಟಕ, ಗುಬ್ಬಿ ವೀರಣ್ಣವರ ಇದರಿಂದ ಅವ್ರು ಫಸ್ಟ್ ಅವರು ಸಿನಿಮಾ ಕ್ಯಾರಿಯರ್ ಶುರು ಮಾಡ್ತಾರೆ. ಈ ಸ್ಮೈಲ್ ಅಫೇರ್ ಅಂತ, ಆಮೇಲೆ ಜಲದುರ್ಗ ಅಂತ ಒಂದು 3-4 ಪಿಕ್ಚರ್ನ ಪ್ರೊಡ್ಯೂಸ್ ಮಾಡ್ತಾರೆ, ತಮಿಳ್ದು ಎಲ್ಲ. ಅವರು ಪೂರ್ತಿ ಆ ಥರ ಸಿನಿಮಾ ಲ್ಯಾಂಡ್ ಹೊರಟೋಗ್ತಾರೆ. ಹಾಗಾಗಿ ಮೈಸೂರಿನಲ್ಲಿ ಅವತ್ತಿಗೆ ಅಮೆಚೂರ್ ಆ್ಯಕ್ಟ್ರಾಗಿ ಡ್ರಾಮಾಗಳಲ್ಲೆಲ್ಲ ಮಾಡ್ತಿರ್ತಾರೆ. ಆಮೇಲೆ ಗುಬ್ಬಿ ವೀರಣ್ಣವ್ರ ಪರಿಚಯ ಆದಮೇಲೆ ಫಸ್ಟ್ ಜೀವನ ನಾಟಕ ಸುಂದರಮ್ಮ ಜಯಮ್ಮ ಸುಂದರಮ್ಮ ಇವ್ರುಗಳ ಜೊತೇಲಿ ಮಾಡಿ ಆಮೇಲೆ ಅವರೇ ಓನಾಗಿ ಪ್ರೊಡ್ಯೂಸ್ ಮಾಡ್ತಾರೆ. ಒಂದು ಫಸ್ಟು ಶನಿ ಮಹಾತ್ಮೆ ರಾಜವಿಕ್ರಮ ಅಂತ ಕೇಳಿದರೆ ಅದು, ಆಮೇಲೆ ನಳದಮಯಂತಿ, ಆಮೇಲೆ ಜಲದುರ್ಗ, ಆಯಿತಾ? ಇವು 3 ಪಿಕ್ಚರ್ನ ಪ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ಅದರಿಂದ ಎಲ್ಲ ಲಾಸ್ ಆಗಿ ಅವ್ರಿಗೆ ಬೇಜಾರಾಗಿ ಅವ್ರು ಪೂರ್ತಿ ಮೆಡ್ರಾಸ್ ಕೊಟ್ಟೋಗ್ತಾರೆ, ಅಲ್ಲಿ ಇರಲೇ ಇರೋದೇ ಇಲ್ಲ. ಆಗೇನು ಮಾಡ್ತಾರೆ, ಇನ್ನು ಮನೆ ಇವೆಲ್ಲ ಇದಾಗ್ತದಲ್ಲ ಅಂತ ಈ ಪಿಕ್ಚರ್ ಪ್ರೊಡ್ಯೂಸ್ ಮಾಡೋಕ್ಕೆ ಮುಂಚೆಲೇ ಅವ್ರಿಗೆ ಆರ್ಥಿಕವಾಗಿ ಮುಗ್ಗಟ್ಟಾಗುತ್ತೆ. ಆಗ ಇರೋ ಆಸ್ತಿಗಳನ್ನೆಲ್ಲನೂ ವಿಲೇವಾರಿ ಮಾಡಿಬಿಟ್ಟು ಮನೇನ ನಾವು ಸ್ವಂತ ಚಿಕ್ಕಮ್ಮನೇ ಅಲ್ವಾ, ಚಿಕ್ಕಮ್ಮನಿಗೆ ಅಂದರೆ ನಮಗೆ ಕೊಟ್ಬಿಟ್ಟು ಇನ್ನು ಮಿಕ್ಕಿದ ಆಸ್ತಿನ ನಾವು ಒಂದು ಅರ್ಧ ಪರ್ಚೇಸ್ ಮಾಡಿದ್ವಿ. ಸೊ ಹಾಗಾಗಿ ನಾವು ಆ ಮನೆ ನಮ್ಮ ವಶಕ್ಕೆ ಬಂತು. ಎಲ್ಲ ಮಾರಿಬಿಟ್ರು ಅವರು. ಒಂದು ಆಗ ಏನು ಅವತ್ತು 1-2 ಲಕ್ಷ ರೂಪಾಯಿ ಪಿಕ್ಚರ್ ತೆಗಿಬೇಕು, ಅವತ್ತು
ದುಡ್ಡು ಕಮ್ಮಿ ಇತ್ತು, ಆದರೆ ಆ ದುಡ್ಡು ಭಾಳ ಬೆಲೆ ಇತ್ತಲ್ಲ, ಹಾಗಾಗಿ ಅವರು ಮಾರಬೇಕಾಯಿತು. ಹಾಗಾಗಿ ಅವರೆಲ್ಲ ಪೂರ್ತಿ ಆಸ್ತಿನೆಲ್ಲ ವಿಲೇವಾರಿ ಮಾಡಿಬಿಟ್ಟು ತಾಯಿಗೆ ಒಂಚೂರು ಜೀವನಾಂಶಕ್ಕೆ ಹಿಡ್ಗಂಟನ್ನ ಕೊಟ್ಬಿಟ್ಟು ಅವರು ಮೆಡ್ರಾಸ್ ಕೊಟ್ಟೋಗಿ ಅಲ್ಲಿ ಬಿಸ್ನೆಸ್ ಶುರು ಮಾಡ್ತಾರೆ. ಕನ್ಸ್ಟ್ರಕ್ಷನ್ ವರ್ಕು, ರಾಜ ಕನ್ಸ್ಟ್ರಕ್ಷನ್ ವರ್ಕ್ ಅಂತ ಏನೋ ಇದು ಮಾಡಿ ಅವ್ರ ಜೀವನ ಚರಿತ್ರೆಯಲ್ಲೆಲ್ಲ ಅದು ಬರ್ಕೊಂಡಿದ್ದಾರೆ. ಹಾಗಾಗಿ ಅವರು ಮೆಡ್ರಾಸ್ ಕೊಟ್ಟೋಗ್ತಾರೆ. ಮೆಡ್ರಾಸಲ್ಲೆಲ್ಲ ತುಂಬಾ ಚೆನ್ನಾಗಿ ಎಸ್ಟಾಬ್ಲಿಷ್ಡ್ ಆಗಿರ್ತಾರೆ. ಆಗ ಯಾವಾಗ 71ರಲ್ಲಿ ದೇವರಾಜ ಅರಸನವ್ರು ಚೀಫ್ ಮಿನಿಸ್ಟರ್ ಆದ್ರಲ್ಲ, ಆಗ ತನ್ನ ಜೊತೆಗಿರಲಿ ಅಂತ ತಮ್ಮನ್ನು ಬೆಂಗಳೂರಿಗೆ ಕರೆಸ್ಕೊತಾರೆ. ಆಗ ಅವ್ರ ಅಣ್ಣನ ಜೊತೆಲೇ ಅವರ ರಾಜಕೀಯದ ಜೊತೆಯಲ್ಲಿ ಇದ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು, ಆಮೇಲೆ ಅವ್ರು ಫಿಲಮ್ ಚೇಂಬರ್ ಕಾಮರ್ಸ್ಗೆ ಇವಾಗೇನು ಫಿಲಮ್ ಇದೆಯಲ್ಲ ಅದಕ್ಕೆ ಅವರು ಚೇರ್ಮನ್ ಮಾಡ್ತಾರೆ. ಹಾಗಾಗಿ ಅಲ್ಲಿ ಅವರು ಆಗ ಅಲ್ಲಿ ಬರೋದು. ಅಷ್ಟೊತ್ತಿಗೆ ಯಾವಾಗ ಇವರೆಲ್ಲ ಇಲ್ಲಿ ಆಸ್ತಿನೆಲ್ಲ ಮಾರ್ಕೊಂಡೆಲ್ಲ ಇದು ಮಾಡ್ತಾರೋ, ಸೊ ಅಲ್ಲಿಗೆ ಅವರ ಅಣ್ಣ ತಮ್ಮದಿರ್ದು ಊರ ಸಂಪರ್ಕ ಕಮ್ಮಿ ಆಗುತ್ತೆ. ಬರೋರು ಯಾವಾಗಲೂ ನಾವು ನೋಡಿದ್ವಿ, ನಮ್ಮ ತಾತ ಸತ್ತಾಗ ಒಂದು ಸರಿ ಬಂದಿದ್ದರು ದೇವರಾಜ ಅರಸನವರು. ಇವ್ರು ಕೆಂಪರಾಜ ಅರಸನವರು ಹಿಂಗೆ 10 ಅವ್ರದ್ದು ಪುಸ್ತಕಗಳು, ನಾನು ಅಂತ ಒಂದು ಜೀವನ ಒಂದು ಏನು ಕಾದಂಬರಿ ಮತ್ತು ಜೀವನ ಚರಿತ್ರೆ ಎಲ್ಲ ಬರೆದಾಗ ಬಂದು ಕೊಟ್ಬಿಟ್ಟು ಮಾತಾಡ್ಸ್ಕೊಂಡೆಲ್ಲ ಹೋಗಿದ್ದು. ಹೀಗಾಗಿ ಅವ್ರದ್ದು ನಮ್ಮ ಬೆಟ್ಟತುಂಗದ ಇದು. ಬಟ್ 6ರಿಂದ 7 ವರ್ಷದ ತನಕ ಅವರು ಬೆಟ್ಟತುಂಗದಲ್ಲೇ 2 ಕಡೆಯಲ್ಲೂ, ಕಲ್ಲಳ್ಳಿ ಬೆಟ್ಟತುಂಗ 2 ಕಡೆಯಲ್ಲ. ಆಮೇಲೆ ಅವ್ರು ಮೈಸೂರಿಗೆ ಶಿಕ್ಷಣಕ್ಕೆ ಅಣ್ಣ ತಮ್ಮದಿಬ್ಬರು ಮೈಸೂರಿಗೆ ಹೊರಟೋಗ್ತಾರೆ. ಅಲ್ಲಿ ಮೈಸೂರಲ್ಲಿ ಅರಸು ಬೋರ್ಡಿಂಗ್ ಅಂತಿದೆ, ಅಲ್ಲಿ ಅವ್ರದ್ದು ಎಜುಕೇಷನ್ಸು. ಅದಕ್ಕೆ ಮುಂಚೆ ಇಲ್ಲಿ ನಂಜರಾಜ್ ಬಹದ್ದೂರ್ ಚೌಲ್ಟ್ರಿ ಇದೆಯಲ್ಲ, ಅಲ್ಲಿ ಅವರು ಮತ್ತು ಚದುರಂಗ ಸಾಹಿತ್ಯ ಕೇಳಿದ್ದೀರಲ್ಲ, ಇವ್ರು 3 ಜನ ಅಲ್ಲಿ ರೂಮ್ ಮಾಡಿಕೊಂಡು ಅಲ್ಲಿರ್ತಾರೆ. ಆಮೇಲೆ ಇವರು ನಮ್ಮ ಮಾನಸ್ ಗಂಗೋತ್ರಿ ಕ್ಯಾಂಪಸ್ ನೋಡಿದ್ರಲ್ಲ, ಜಯಲಕ್ಷ್ಮಮ್ಮಣ್ಣಿ ವಿಲಾಸ ಅಂತ ಬಂಗ್ಲೋ, ಅಲ್ಲಿ ಇವರು ಚದುರಂಗ ಅಂತ ಹೇಳಿದ್ನಲ್ಲ, ಅವ್ರ ಅಣ್ಣ ಕೆ ಬಸವರಾಜರ್ಸ್ ಅಂತ, ಅವರು ಆ ಲೀಲಾವತಿಯವ್ರನ್ನ ಮದುವೆ ಆಗಿರ್ತಾರೆ, ರಾಜ್ಕುಮಾರಿ ಲೀಲಾವತಿ ಅಂತ. ಇವರು ಮಹಾರಾಜರ ತಂಗಿ ಮಗಳು. ಆಗ ಇವ್ರೇನು ಮಾಡ್ತಾರೆ, ಅಲ್ಲಿಗೆ ಹೋಗಿ, ಈಗ ನಮ್ಮ ಮಾನಸ್ ಗಂಗೋತ್ರಿ ಕ್ಯಾಂಪಸ್ ಇದೆಯಲ್ಲ, ಅಲ್ಲಿ ದೊಡ್ಡ ಬಂಗ್ಲೋ ಇದೆ, ಯಾವುದು ಜಯಲಕ್ಷ್ಮಿ ಮಣಿ, ಅಲ್ಲಿ ಇವ್ರುಗಳೆಲ್ಲ ಅಲ್ಲಿ ಅವ್ರ ಬಾಲ್ಯನ ಅಲ್ಲಿ ಅವರು ಬೆಳೀತಾರೆ ಮತ್ತು ಕಳೀತಾರೆ. ಅಂದರೆ ಅವರು ಇವರ ಸ್ವಂತ ಅತ್ತಿಗೆ ಆಗಬೇಕಲ್ಲ. ಸೊ ಹಾಗಾಗಿ ಇವ್ರುಗಳ್ನ, ಅಂದರೆ ಇವ್ರುಗಳು ರೂಮ್ ಮಾಡ್ಕೊಂಡೇ ಇರ್ತಾರೆ, ಇಷ್ಟಪಡಲ್ಲ. ಅಂದರೆ ಶನಿವಾರ ಭಾನುವಾರಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಅಲ್ಲಿ ಹೋಗೋದು ಮಾಡೋದು. ಆಮೇಲೆ ಇವ್ರಿಗೆ ಚದುರಂಗ ಅಂತ ಹೇಳಿದ್ನಲ್ಲ, ಅವ್ರು ಸ್ವಂತ ಅಣ್ಣನ ಮನೆಯೇ ಅಲ್ವಾ. ಸೊ ಅವ್ರು ಮಾತ್ರ ಅಲ್ಲಿರ್ತಾರೆ, ಇವರಿಬ್ಬರು ಇಲ್ಲೇ ರೂಮ್ ಮಾಡ್ಕೊಂಡಿರ್ತಾರೆ ಅಪ್ ಟು PUC ತನಕ. ಆಮೇಲೆ BSc ಮಾಡೋದಕ್ಕೆ ಬೆಂಗಳೂರಿಗೆ ಇಬ್ಬರು ಅಣ್ಣ ತಮ್ಮದಿರು ಬೆಂಗಳೂರಿಗೆ ಹೊರಟೋಗ್ತಾರೆ. ಅಲ್ಲಿ ರೂಮ್ ಮಾಡಿಕೊಂಡು ಅಲ್ಲಿ ಅವರು ಎಜುಕೇಷನ್ನ ಕಂಪ್ಲೀಟ್ ಮಾಡ್ತಾರೆ. ಆಮೇಲೆ ದೇವರಾಜ ಅರಸನವ್ರು ಇಲ್ಲಿ ಕಲ್ಲಳ್ಳಿಲಿ ಆಸ್ತಿ ನೋಡ್ಕೊಳ್ಳೋಕ್ಕೋಸ್ಕರ ವಾಪಸ್ ಬಂದುಬಿಡ್ತಾರೆ. ತಾಯಿನೂ ಮತ್ತು ಕಲ್ಲಳ್ಳಿಗೆ ಬರ್ತಾರೆ. ಇವ್ರೇನು ಮಾಡ್ತಾರೆ, ಅಷ್ಟೊತ್ತಿಗಾಗಲೇ ಇವ್ರದ್ದು ಮದುವೆ ಮತ್ತು ಲವ್ ಅಫೇರ್ಸ್ ಎಲ್ಲ ಆಗಿರ್ತದೆ, ಯಾರು ಈ ಕೆಂಪರಾಜರ್ಸ್ ತಮ್ಮ. ಸೊ ಅಷ್ಟೊತ್ತಿಗಾಗಲೇ ಅವ್ರು ಫಿಲಮ್ ಲ್ಯಾಂಡ್ ಹೊರಟೋಗ್ತಾರಲ್ಲ, ಅವ್ರೇನು ಮಾಡ್ತಾರೆ, ಮೆಡ್ರಾಸ್ ಹೊರಟೋಗ್ತಾರೆ. ಸೊ ಹಾಗೆ ಅವ್ರದ್ದು ಕವಲು ಹಾದಿಲಿ ಅಣ್ಣ ತಮ್ಮದಿದ್ದು ಅವರು ಕಲಾರಂಗಕ್ಕೆ ಹೋಗ್ತಾರೆ, ಇವರು ರಾಜಕೀಯಕ್ಕೆ ಬರ್ತಾರೆ. ಇಲ್ಲಿ ವ್ಯವಸಾಯಕ್ಕೆ ಅಂತ ಬಂದವರು. ಆಮೇಲೆ ಇಲ್ಲಿ ನಮ್ಮ ಹುಣಸೂರಿನಲ್ಲಿ ಕಾಂಗ್ರೆಸ್ ಕಮಿಟಿ ಇದೆಯಲ್ಲ, ಅಲ್ಲಿ ಆಗಿ ಇವರು ಶ್ರೀನಿವಾಸ ಅಯ್ಯಂಗಾರ್ ಅಂತಲೇ ಅವರು ಇಲ್ಲಿ ಅವ್ರನ್ನ ಮುಂಚೂಣಿಯಾಗಿ ಇಟ್ಕೊಂಡು ಫಸ್ಟ್ ಇವರಲ್ಲಿ ಪ್ರಜಾಪ್ರತಿನಿಧಿ ಸಭಾ ಅಂತ ಇದೆ ಮೈಸೂರು ಮಹಾರಾಜರು, ಇದು ಅಲ್ಲಿಗೆ ಹುಣಸೂರಿಂದ ಅವರು ರೆಪ್ರೆಸೆಂಟೇಟ್ ಮಾಡ್ತಾರೆ. ಹಾಗೆಲ್ಲ ವೋಟರ್ಸ್ ಅಂತಂದರೆ ಇದು ಏನು ಖಾತೆದಾರಗಳ ವೋಟ್ ಮಾಡುವಂಥದ್ದು. ಅಲ್ಲಿಂದ ಅವರ ರಾಜಕೀಯದ ಜೀವನ ಶುರುವಾಗ್ತದೆ. ಆಮೇಲೆ ಯಾವಾಗ ದೇಶಕ್ಕೆ ಸ್ವತಂತ್ರ ಬಂತು, ಆಗ ಅಸೆಂಬ್ಲಿಗೆ ಇವರು ಹುಣಸೂರಿಂದ ಕಂಟೆಸ್ಟ್ ಮಾಡ್ತಾರೆ. ಸೊ ಹಾಗೆ ಅವ್ರದ್ದು ರಾಜಕೀಯದ ಜೀವನದ ಇದಾಗುವಂಥದ್ದು.